ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯುತ್ತಿದ್ದ ಮಹತ್ವದ ಫೈನಲ್ ಪಂದ್ಯ ಇಂದು ನಡೆಯುತ್ತಿದೆ. ಬಲಿಷ್ಠ ತಂಡಗಳಾದ ಇಂಡಿಯಾ ನ್ಯಾಷನಲ್ ಕ್ರಿಕೆಟ್ ಟೀಮ್ ಮತ್ತು ನ್ಯೂಜಿಲೆಂಡ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ನಡುವೆ ಇಂದು ನಡೆಯುತ್ತಿರುವ ಈ ಅಂತಿಮ ಹೋರಾಟ ವಿಶ್ವದ ಗಮನ ಸೆಳೆದಿದೆ. ಇಂದು ಸಂಜೆ ಆರಂಭವಾದ ಈ ಪಂದ್ಯದಲ್ಲಿ ಎರಡೂ ತಂಡಗಳು ಗೆಲುವಿಗಾಗಿ ಶತಪ್ರಯತ್ನ ನಡೆಸುತ್ತಿದೆ. ಟೂರ್ನಿಮೆಂಟ್ನಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಈಗ ಪ್ರಶಸ್ತಿಗಾಗಿ ಮುಖಾಮುಖಿಯಾಗುತ್ತಿವೆ. ಮೈದಾನದಲ್ಲಿ ಅಭಿಮಾನಿಗಳ ಕೇಕೆ ಮತ್ತು ಉತ್ಸಾಹದ ಮಧ್ಯೆ ಪಂದ್ಯ ರೋಚಕ ಹಂತ ತಲುಪುತ್ತಿದೆ. ಭಾರತ ತಂಡದ ನಾಯಕ ತಂಡವನ್ನು ಮುನ್ನಡೆಸುತ್ತಿದ್ದು ಆರಂಭದಲ್ಲೇ ಆಕ್ರಮಣಕಾರಿ ಆಟ ತೋರಿಸುವ ನಿರೀಕ್ಷೆ ಇದೆ. ಬೌಲಿಂಗ್ ವಿಭಾಗದಲ್ಲೂ ಭಾರತ ತಂಡ ಶಕ್ತಿಶಾಲಿಯಾಗಿದೆ. ವೇಗದ ಬೌಲಿಂಗ್ ದಾಳಿಯ ಜೊತೆಗೆ ಸ್ಪಿನ್ ಬೌಲರ್ಗಳು ಕಿವೀಸ್ ಬ್ಯಾಟ್ಸ್ಮನ್ಗಳಿಗೆ ಸವಾಲು ಹಾಕುವ ಸಾಧ್ಯತೆ ಇದೆ. ಉತ್ತಮ ಫೀಲ್ಡಿಂಗ್ ಕೂಡ ಪಂದ್ಯ ಫಲಿತಾಂಶದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಇನ್ನೊಂದೆಡೆ ನ್ಯೂಜಿಲೆಂಡ್ ತಂಡದ ನಾಯಕ ಸಮರ್ಥ ನಾಯಕತ್ವದಿಂದ ತಂಡವನ್ನು ಫೈನಲ್ಗೆ ಕರೆತಂದಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಅವರು ಪ್ರಮುಖ ಆಧಾರವಾಗಿದ್ದು ಮಧ್ಯ ಕ್ರಮಾಂಕದ ಆಟಗಾರರು ಕೂಡ ತಂಡಕ್ಕೆ ಬಲ ನೀಡುತ್ತಿದ್ದಾರೆ. ಕಿವೀಸ್ ತಂಡ ತನ್ನ ಶಿಸ್ತಿನ ಬೌಲಿಂಗ್ ಮತ್ತು ಸಮತೋಲನದ ಆಟಕ್ಕಾಗಿ ಪ್ರಸಿದ್ಧವಾಗಿದೆ. ಈ ಫೈನಲ್ ಪಂದ್ಯದಲ್ಲಿ ಎರಡೂ ತಂಡಗಳ ಆಟಗಾರರು ಒತ್ತಡದ ನಡುವೆಯೂ ಅದ್ಭುತ ಪ್ರದರ್ಶನ ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ತಂಡಕ್ಕೆ ಬಲ ಸೂಚಿಸುತ್ತಿದ್ದಾರೆ. ಮೈದಾನದಲ್ಲಿಯೂ ಅಭಿಮಾನಿಗಳು ತಮ್ಮ ತಂಡವನ್ನು ಹುರಿದುಂಬಿಸುತ್ತಿದ್ದಾರೆ. ಒಟ್ಟಾರೆ ಇಂದು ನಡೆಯುತ್ತಿರುವ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಈ ಫೈನಲ್ ಪಂದ್ಯ ಕ್ರಿಕೆಟ್ ಲೋಕಕ್ಕೆ ರೋಚಕ ಕ್ಷಣಗಳನ್ನು ನೀಡುತ್ತಿದೆ. ಕೊನೆಗೆ ಯಾವ ತಂಡ ಟ್ರೋಫಿ ಎತ್ತಿಕೊಂಡು ಹೋಗುತ್ತದೋ ಕುತೂಹಲದಿಂದ ಕಾದು ನೋಡಬೇಕಿದೆ. ಇದಾಗಿತ್ತು ಈ ದಿನದ ಕ್ರೀಡಾ ಅಪ್ಡೇಟ್ಗಳು. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ.